ಸಮಸ್ತ ಜೀವರಾಶಿಯಲ್ಲಿ ವಿವೇಕವೆಂಬ ವಿಶಿಷ್ಟತೆ ಇರುವುದು ಮಾನವನಲ್ಲಿ ಮಾತ್ರ. ಸದ್ಗುಣಗಳನ್ನು ಬೆಳೆಸಿಕೊಂಡು ಸದಾಚಾರದಿಂದ ಸನ್ಮಾರ್ಗದಲ್ಲಿ ನಡೆಯುತ್ತಾ ತಾನು ಬೆಳೆದು ಬೆಳಗಿ ತನ್ನೊಡನಾಡಿಗಳನ್ನು ಬೆಳೆಸಿ ಬಾಳುವುದೇ ನಿಜವಾದ ಆದರ್ಶಮಯ ವ್ಯಕ್ತಿತ್ವ. ಇದು ಭಾರತೀಯರ ಶ್ರದ್ಧೆಯೂ ಹೌದು. ಈ ಸದಾಶಯದಿಂದ ಚಿಂತನ ಚಿಲುಮೆಯಲ್ಲಿ ಹೊರಹೊಮ್ಮಲಿರುವ ಸುಜಲಧಾರೆಯೇ ಇಂದಿನ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಪ್ರಕಾಶ್ ಮಲ್ಪೆ. ಈಗ ವೇದಿಕೆ ಶ್ರೀಯುತ ಪ್ರಕಾಶ್ ಮಲ್ಪೆ ಅವರಿಗಾಗಿ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯರಿಗೂ, ಸಜ್ಜನ ಸಮಾಜ ಬಂಧುಗಳೇ, ಶ್ರದ್ಧೇಯ ಮಾತಾ ಭಗಿನಿಯರೇ, ಎಲ್ಲ ವಿದ್ಯಾರ್ಥಿಗಳೇ, ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಪತ್ರಿಕೆಯಲ್ಲಿ ಪ್ರತಿನಿತ್ಯ ನೋಡತಕ್ಕಂಥ ಒಂದು ವಿಚಾರ, ಒಂದು ಸುದ್ದಿ ಪ್ರತಿನಿತ್ಯ ಪ್ರಕಟ ಆಗ್ತಾ ಇದೆ. ಅದೇನು ಅಂತ ಕೇಳಿದರೆ, ಒಬ್ಬರು ಹಿರಿಯರು ಭಾರತವನ್ನು ಪರಿಕ್ರಮ ಮಾಡಬೇಕು, ಕಾಲ್ನಡಿಗೆಯಲ್ಲಿ ನಡೀತಾ ಪರಿಕ್ರಮ ಮಾಡಬೇಕು ಅಂತ ಒಬ್ಬರು ಹೊರಟಿದ್ದಾರೆ. ಕೇರಳದಿಂದ ಪ್ರಾರಂಭ ಆಗಿದೆ. ಸುಮಾರು 5 ವರ್ಷಗಳ ಕಾಲ ಇವರು ಭಾರತವನ್ನು ಪರಿಕ್ರಮ ಮಾಡ್ತಾರೆ. ಅದನ್ನು, ಆ ಸುದ್ದಿಯನ್ನು ನಾವು ಪ್ರತಿನಿತ್ಯ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ. ಒಂದಷ್ಟು ವಿಚಾರಗಳನ್ನು, ಸಂಕಲ್ಪವನ್ನು ಇಟ್ಕೊಂಡು ಅವ್ರು ಹೊರಟಿದ್ದಾರೆ. ಮಾನ್ಯ ಸೀತಾರಾಮ್ ಕೆದಲಾಯ ಅಂತ ಅವ್ರ ಹೆಸರು. ಇದನ್ನು ಉಲ್ಲೇಖ ಮಾಡೋದಕ್ಕೊಂದು ಕಾರಣ ಇದೆ. ಅವರು ಬರ್ತಾ ಇರೋ ದಾರಿಯಲ್ಲಿ ಅವರಿಗೆ ಬಹಳಷ್ಟು ಜನ ಅವರನ್ನು ಸ್ವಾಗತ ಮಾಡಿದ್ದಾರೆ. ಅವ್ರ ಜೊತೆ ಅವರನ್ನು ಹೋಗಿ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಅವರು ಕೇರಳದಲ್ಲಿ ತಮ್ಮ ಪರ್ಯಟನೆಯನ್ನು ಪ್ರಾರಂಭ ಮಾಡಿದ ತಕ್ಷಣ ಅಲ್ಲೊಂದಷ್ಟು ಜನ ಮುಸಲ್ಮಾನ್ ಮುಖಂಡರು ಅವರನ್ನು ಬಂದು ಭೇಟಿಯಾಗ್ತಾರೆ. ಭೇಟಿಯಾಗಿ ಸೀತಾರಾಮ್ ಕೆದ್ಲಾಯರ ಬಳಿ ಬಂದು ಹೇಳ್ತಾರೆ, ನೀವೇನು ಒಂದಷ್ಟು ಸಂಕಲ್ಪ ಇಟ್ಕೊಂಡು ಹೊರಟಿದ್ದೀರಿ, ಅದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾರೆ. ಇವರು ಹೊರಟಿರ್ತಕ್ಕಂಥದ್ದು ಗೋವು, ಗ್ರಾಮ ಇವುಗಳ ರಕ್ಷಣೆ ಆಗಬೇಕು, ಇದೆಲ್ಲದರ ಜೊತೆಗೆ ಭಾರತ ಅಖಂಡ ಆಗಬೇಕು, ಇದು ಮೂಲ ಉದ್ದೇಶ. ಅವ್ರು ಹೇಳ್ತಾರೆ, ಮುಸಲ್ಮಾನ್ ಮುಖಂಡರು ಹೇಳ್ತಾರೆ, ನೀವೇನು ಭಾರತ ಅಖಂಡ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ, ಸಂಕಲ್ಪ ತೊಟ್ಟಿದ್ದೀರಿ, ಅದಕ್ಕೆ ನಾನೊಬ್ಬ ಮುಸಲ್ಮಾನ ಮುಖಂಡನಾಗಿ ಹೇಳ್ತಾ ಇದ್ದೀನಿ, ಅದಕ್ಕೆ ನಮ್ಮದು ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ತಾರೆ. ಆಶ್ಚರ್ಯ ಆಗುತ್ತೆ ಕೆದ್ಲಾಯರಿಗೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಯಾಕೆ ಅಂತ ಕೇಳಿದಾಗ ಮುಸಲ್ಮಾನರು ಮುಖಂಡರು ಮುಂದುವರಿಸ್ಕೊಂಡು ಹೇಳ್ತಾರೆ, ಯಾಕೆ ಅಂತಂದರೆ, ಈಗ ಬಾಂಗ್ಲಾದೇಶದ ಸ್ಥಿತಿ ನೋಡಿ, ಬಾಂಗ್ಲಾದೇಶ ಭಾರತದ ಜೊತೆಗಿತ್ತು, ಈಗ ಪ್ರತ್ಯೇಕ ಆಗಿದೆ. ಆದರೆ ಅಲ್ಲಿರತಕ್ಕಂಥ ಜನರ ಜೀವನ ಸ್ಥಿತಿ ಹೇಗಿದೆ, ಖಂಡಿತ ಯೋಚನೆ ಮಾಡಲಿಕ್ಕೂ ಕಷ್ಟವಾಗುವಂಥ ಸ್ಥಿತಿ ಇದೆ. ಅಂಥ ದುಸ್ಥಿತಿಯಲ್ಲಿ ಬಾಂಗ್ಲಾದೇಶದ ಜನ ಬದುಕ್ತಾ ಇದ್ದಾರೆ. ಇನ್ನೊಂದು ರಾಷ್ಟ್ರ ಇದೆ ಪಕ್ಕದಲ್ಲಿ, ಪಾಕಿಸ್ತಾನ. ಅಲ್ಲಿರತಕ್ಕಂಥ ವ್ಯಕ್ತಿಗಳು ಹೇಗೆ ಬದುಕ್ತಾ ಇದ್ದಾರೆ, ಇಡೀ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಿದೆ ಪಾಕಿಸ್ತಾನದ ಜೀವನ ಎಷ್ಟು ಕಷ್ಟ ಇದೆ ಅಂತ. ಬಾಂಗ್ಲಾದೇಶದಲ್ಲೂ ಶಾಂತಿ ಇಲ್ಲ, ಪಾಕಿಸ್ತಾನದಲ್ಲೂ ಶಾಂತಿ ಇಲ್ಲ. ಪಕ್ಕದಲ್ಲಿ ಮತ್ತೊಂದು ರಾಷ್ಟ್ರ ಇದೆ, ಅಫಘಾನಿಸ್ತಾನ ಅಂತ. ಸುಮಾರಷ್ಟು ಜನರಿಗೆ, ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಪಾಕಿಸ್ತಾನ, ಬಾಂಗ್ಲಾದೇಶ ನಮ್ಮ ಜೊತೆಗಿದ್ದದ್ದು ಗೊತ್ತು. ಅಫಘಾನಿಸ್ತಾನವು ಭಾರತದೊಂದು ಭಾಗ ಆಗಿತ್ತು ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಅಫಘಾನಿಸ್ತಾನ ಅಂದಾಗ ನನಗೊಂದು ಘಟನೆ ನೆನಪಾಗುತ್ತೆ. ಇತ್ತೀಚೆಗೆ ಒಬ್ಬರು ಒಂದು ಸಂಶೋಧನೆ ಮಾಡಬೇಕು ಅಂತ ಹೊರಟರು. ಒಂದು ವಿಚಾರ ಇಟ್ಕೊಂಡು, ಪತಿವ್ರತೆ ಅನ್ನೋ ಶಬ್ದ ಇಟ್ಕೊಂಡು, ಇದರ ಹಿನ್ನೆಲೆಯಲ್ಲಿ ವಿದೇಶಗಳಲ್ಲಿ ಇದಕ್ಕೆ ಎಷ್ಟು ಬೆಲೆ ಇದೆ, ಭಾರತದಲ್ಲಿ ಪತಿವ್ರತೆ ಅನ್ನೋದು ಎಲ್ರಿಗೂ ಗೊತ್ತಿದೆ, ವಿದೇಶದಲ್ಲಿ ಎಷ್ಟು ಬೆಲೆ ಇದೆ ಅದನ್ನು ನೋಡೋದಕ್ಕೋಸ್ಕರ ಅಮೇರಿಕಕ್ಕೆ ಹೋಗ್ತಾರೆ. ಇಡೀ ಅಮೇರಿಕದಾದ್ಯಂತ ಓಡಾಟ ಮಾಡಿ ಎಲ್ಲೂ ಕೂಡ ಈ ಪತಿವ್ರತೆ ಶಬ್ದಕ್ಕೆ ಅರ್ಥ ಸಿಗೋದಿಲ್ಲ ಇವರಿಗೆ. ವಾಪಸ್ ಹೋಗಬೇಕು ಅಂತ ಅಮೇರಿಕದ ಗೆಳೆಯನ ಹತ್ರ ಹೇಳಿದಾಗ ಆ ಅಮೇರಿಕದ ಗೆಳೆಯ ಹೇಳ್ತಾನೆ, ಹೋಗೋದು ಹೇಗೂ ವಾಪಸ್ ಹೋಗ್ತೀಯಾ, ಇಲ್ಲೊಂದು ಸುಂದರವಾದ ಸ್ಮಶಾನ ಇದೆ, ನೋಡ್ಕೊಂಡು ಹೋಗೋಣ ಅಂತ. ಆಗ ಹೇಗೂ ಹೋಗ್ತಾ ಇದ್ದೀನಿ, ಸ್ಮಶಾನನೂ ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ, ನೋಡಿಬಿಡೋಣ ಅಂತ ಹೋಗ್ತಾರೆ ಸ್ಮಶಾನ ನೋಡೋದಕ್ಕೋಸ್ಕರ. ಸ್ಮಶಾನ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಲ್ಲೊಂದು ದೃಶ್ಯ ನೋಡ್ತಾರೆ ಈ ಭಾರತದಿಂದ ಹೋದಂಥ ವ್ಯಕ್ತಿ. ದೃಶ್ಯ ಏನು ಅಂತ ಕೇಳಿದರೆ, ಸುಮಾರು ಸಮಾಧಿಗಳಿದೆ. ಒಂದು ಸಮಾಧಿ ಮುಂದೆ ಒಬ್ಬಾಕೆ ಹೆಣ್ಮಗಳು ಕೂತ್ಕೊಂಡು ಆ ಸಮಾಧಿಗೆ ಗಾಳಿ ಹಾಕ್ತಾ ಇದ್ದಾಳೆ. ಗಾಳಿ ಹಾಕೋದನ್ನು ನೋಡಿದಾಗ ಆ ಸಮಾಧಿ ಈಕೆ ಗಂಡನದ್ದು ಅಂತ ಈ ವ್ಯಕ್ತಿ ಗೊತ್ತಾಗುತ್ತೆ. ಹೋಗಿ ನಮಸ್ಕಾರ ಮಾಡ್ತಾರೆ. ಅಮ್ಮ, ಪತಿವ್ರತೆ ಅನ್ನುವಂಥವಳು ಭಾರತ ಬಿಟ್ಟರೆ ಜಗತ್ನಲ್ಲಿ ಎಲ್ಲೂ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದುಬಿಟ್ಟಿದೆ, ಆದರೆ ಅಮೇರಿಕದಲ್ಲಿ ನೀನು ಸಿಕ್ಕಿದ್ಯಾ, ನಮಸ್ಕಾರ ಮಾಡ್ತಾ ಇದ್ದೀನಿ ನಿನಗೆ ಅಂತ ನಮಸ್ಕಾರ ಮಾಡ್ತಾರೆ. ಆಕೆ ಹೇಳ್ತಾಳೆ, ನೀನು ಏನು ಹೇಳಿದ್ದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಆದರೆ ನಾನು ಯಾಕೆ ಗಾಳಿ ಹಾಕ್ತಾ ಇದ್ದೀನಿ ಅಂತ ಹೇಳ್ತೀನಿ ಕೇಳು ಅಂತ. ಆಕೆ ಹೇಳ್ತಾಳೆ, ಇದು ನನ್ನ ಗಂಡನ ಸಮಾಧಿ, ನನ್ನ ಗಂಡನಿಗೂ ನನಗೂ ಮಧ್ಯೆ ಒಂದು ಒಪ್ಪಂದ ಆಗಿತ್ತು, ನಮ್ಮಿಬ್ಬರಲ್ಲಿ ಯಾರಾದರೂ ಎರಡನೇ ಮದುವೆ ಆಗೋದಿದ್ರೆ ಯಾರಾದರೂ ಒಬ್ಬರು ಸಾಯಬೇಕು, ಸತ್ತರೆ ಸಾಕಾಗೋದಿಲ್ಲ.
ಅವರ ಸಮಾಧಿಗೆ ಒಂದು ಪೇಂಟ್ ಬಳಿತಾರೆ, ಬಣ್ಣ ಬಳಿತಾರೆ. ಆ ಬಣ್ಣ ಒಣಗಬೇಕು, ಒಣಗಿದ ನಂತರನೇ ಮದುವೆ ಆಗಬೇಕು ಅಂತ ನಮ್ಮ ಒಪ್ಪಂದ ಆಗಿತ್ತು. ಅದು ಬೇಗ ಒಣಗಲಿ ಅಂತ ನಾನು ಗಾಳಿ ಹಾಕ್ತಾ ಇದ್ದೀನಿ ಅಂತ ಆಕೆ ಹೇಳ್ತಾಳೆ. ಆದರೆ ಭಾರತ ಅಂದ ತಕ್ಷಣ ಸಾವಿರಾರು ಜನ ಪತಿವ್ರತಿಯರು ನಮ್ಮ ಕಣ್ಮುಂದೆ ಬರ್ತಾರೆ. ಆ ಸಾಲಲ್ಲಿ ಮೊದಲಿಗೆ ನಿಲ್ಲುವಂಥವಳು ಗಾಂಧಾರಿ. ಗಾಂಧಾರಿ ಏನು ಮಾಡಿದ್ಲು? ಧೃತರಾಷ್ಟ್ರ ತನ್ನ ಗಂಡ ಆತ ಕುರುಡ ಅಂತ ಗೊತ್ತಾದ ತಕ್ಷಣ ಧೃತರಾಷ್ಟ್ರನಿಗೆ ಗಾಂಧಾರಿ ಡೈವೋರ್ಸ್ ಕೊಟ್ಟಿಲ್ಲ. ಆಕೇನು ಮಾಡ್ತಾಳೆ? ತನ್ನ ಗಂಡನಿಗೆ ಕಾಣದ ಜಗತ್ತು ತನಗೂ ಕಾಣೋದು ಬೇಡ ಅಂತ ಹೇಳ್ಕೊಂಡು ಕಣ್ಣಿಗೆ, ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಕೊಂಡ್ಲು. ಮಹಾಪತಿವ್ರತೆ ಗಾಂಧಾರಿಯ ನಾಡು ಗಾಂಧಾರ. ಅದೇ ಇವತ್ತಿನ ಅಫಘಾನಿಸ್ತಾನ. ಹೇಗಿದೆ ಸ್ಥಿತಿ? ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೀವನ ಸ್ಥಿತಿ ಹೇಗಿದೆ? ತಾಲಿಬಾನಿ ಸಂಸ್ಕೃತಿ ಮೆರೆದಾಡ್ತಾ ಇದೆ. ಅದಕ್ಕೆ ಮುಸಲ್ಮಾನ್ ಮುಖಂಡರು ಹೇಳ್ತಾರೆ, ಎಲ್ಲ ರಾಷ್ಟ್ರಗಳಲ್ಲಿ ಶಾಂತಿ ಇಲ್ಲ, ಅತ್ಯಂತ ಹೆಚ್ಚು ಶಾಂತಿಯಲ್ಲಿ ಎಲ್ಲಿದ್ದಾರೆ ಮುಸಲ್ಮಾನರು ಅಂತ ಕೇಳಿದರೆ ಅದು ಭಾರತದಲ್ಲಿ. ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಮುಸಲ್ಮಾನರು ಶಾಂತಿಯಲ್ಲಿಲ್ಲ, ಭಾರತದಲ್ಲಿ ಶಾಂತಿ ಇದ್ದಾರೆ. ಅದಕ್ಕೋಸ್ಕರ ಆ ಎಲ್ಲ ರಾಷ್ಟ್ರಗಳು ಭಾರತದ ಜೊತೆ ಸೇರ್ಕೊಳ್ಬೇಕು. ನಿಮ್ಮ ಅಖಂಡ ಭಾರತ ಸಂಕಲ್ಪಕ್ಕೆ ನಾವು ನಿಮ್ಮ ಜೊತೆ ಬರ್ತೀವಿ ಅಂತ ಅವ್ರು ಹೇಳ್ತಾರೆ. ಭಾರತದಲ್ಲಿ ಮಾತ್ರ ಶಾಂತಿ ಇದೆ, ಉಳಿದ ರಾಷ್ಟ್ರಗಳಲ್ಲಿ ಶಾಂತಿ ಇಲ್ಲ. ಕಾರಣ ಏನು? ಕಾರಣ ಇದೆ. ಆ ಕಾರಣ ಇರೋದಕ್ಕೋಸ್ಕರ ಆ ಕಾರಣವನ್ನು ಹೇಳಬೇಕು ಅಂತ ವಿವೇಕಾನಂದರು ವಿದೇಶಕ್ಕೆ ಹೋದರು. ಆ ಕಾರಣ ಹೇಳೋದಕ್ಕೋಸ್ಕರ ಹೋದರು. ಆ ಚೈತನ್ಯ ಏನು? ಭಾರತದಲ್ಲಿ ಮಾತ್ರ ಇರತಕ್ಕಂಥ ಚೈತನ್ಯ ಏನು ಅಂತ ಕೇಳಿದರೆ ವಿವೇಕಾನಂದರು ಹೇಳ್ತಾರೆ, ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಭಗವಂತ ಸ್ವತಃ ಹುಟ್ಟಿಲ್ಲ. ಭಗವಂತ ಎಲ್ಲೂ ಹುಟ್ಟಿಲ್ಲ. ಭಗವಂತ ಹುಟ್ಟಿದ್ದು, ಅವನ ಲೀಲೆಯನ್ನು ತೋರಿಸಿದ್ದು ಅದು ಭಾರತದ ಅಂಗಳದಲ್ಲಿ ಮಾತ್ರ. ಅದಕ್ಕೊಬ್ಬರು ಅವ್ರ ಹತ್ರ ಪ್ರಶ್ನೆ ಮಾಡ್ತಾರೆ, ನೀವು ಹೇಳ್ತಾ ಇದ್ದೀರಿ ಭಗವಂತ ಬೇರೆ ರಾಷ್ಟ್ರದಲ್ಲಿ ಇಲ್ಲ ಅಂತ. ಅವರೆಲ್ಲ ಹೆಸರು ಹೇಳ್ತಾರೆ, ಯೇಸು ಅಂತ ಹೇಳ್ತಾರೆ, ಪೈಗಂಬರ್ ಅಂತ ಹೇಳ್ತಾರೆ. ಅವರೆಲ್ಲ ಹುಟ್ಟಿದ ಭಾರತದಲ್ಲಲ್ಲ, ಅವರೆಲ್ಲ ದೇವರಲ್ವಾ ಅಂತ ಪ್ರಶ್ನೆ ಮಾಡಿದರು. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಈ ಪ್ರಶ್ನೆಯನ್ನು ಅವ್ರ ಹತ್ರನೇ ಹೋಗಿ ಕೇಳಿ, ಕ್ರೈಸ್ತರ ಹತ್ರ ಕೇಳಿ, ಯೇಸು ದೇವರ ಕೇಳಿ. ಅವರು ಹೇಳ್ತಾರೆ, ಯೇಸು ದೇವರಲ್ಲ, ದೇವರ ದೂತ. ಪೈಗಂಬರ್ ಯಾರು? ದೇವರಲ್ಲ, ಅವರು ಸಂದೇಶವನ್ನು ತೆಗೆದುಕೊಂಡು ಬಂದಂಥ ಪ್ರವಾದಿ. ಹೀಗಾಗಿ ಪೋಸ್ಟ್ ಮ್ಯಾನ್ಗಳು ಮಾತ್ರ ವಿದೇಶಕ್ಕೆ ಬಂದಿದ್ದಾರೆ, ಭಗವಂತ ನೇರವಾಗಿ ಬಂದಿಲ್ಲ. ಅವನು ನೇರವಾಗಿ ಕಾಲಿಟ್ಟದ್ದು ಭಾರತಕ್ಕೆ ಮಾತ್ರ. ಹಾಗಾಗಿ ಭಾರತದಲ್ಲಿ ಚೈತನ್ಯ ಇದೆ. ಈ ಚೈತನ್ಯವನ್ನು ಉಳಿಸ್ಕೊಳ್ಬೇಕು. ಸ್ವಾಮಿ ವಿವೇಕಾನಂದರು ಒಂದ್ಸಲ ನೋಡ್ತಾರೆ, ಭಾರತ ಅದು ಅಧೋಗತಿಗೆ ಹೋಗ್ತಾ ಇದೆ. ಹೇಗಿತ್ತು ಅವತ್ತಿನ ಸ್ಥಿತಿ? ಒಬ್ಬ ಕವಿ ಹೇಳ್ತಾನೆ, ಉರುಳು ಹಗ್ಗದ ಹಾರ ತಾಯಿ ಕೊರಳ ಬಿಗಿದಿಹುದು, ದಾಸ್ಯ ಮದಿರೆಯ ಕುಡಿದು ದೇಶ ಮಲಗಿಹುದು, ಹೀನ ದೀನರು ಇವರು ಹತಭಾಗ್ಯರೆಂದು ಹಿಂದೂ ಸಂತಾನವನ್ನು ಜಗವು ಜರೆಯುತ್ತಿರೆ, ಮಾತಿರದ ಕಂಠದಳು ಭಯಭೀತ ಭಾವದಳು ಹಿಂದೂ ಬಂಧುಗಳೆಲ್ಲ ಹರಿದು ಹಂಚಿರಲು, ವರುಷ ಸಾಸಿರದಿಂದ ಪದಪ್ರಹಾರವ ಸಹಿಸಿ ತನ್ನ ಅಸ್ತಿತ್ವವನ್ನು ತಾನು ಮರೆತಿರಲು. ನನ್ನನ್ನು ಕತ್ತೆ ಅಂತಾದರೂ ಕರೆ, ಆದರೆ ಹಿಂದೂ ಅಂತ ಕರಿಬೇಡ ಅನ್ನೋ ಸ್ಥಿತಿ ಭಾರತದಲ್ಲಿತ್ತು. ಆದರೆ ಇಡೀ ಜಗತ್ತಿಗೆ ಬೆಳಕೊಟ್ಟ ನಾಡು ಭಾರತ. ಈ ಧರ್ಮ ಇಡೀ ಜಗತ್ತಿಗೆ ಬೆಳಕೊಟ್ಟಿತ್ತು. ಇದನ್ನು ಮತ್ತೊಂದು ಸಲ ನೆನಪಿಸಬೇಕಾದಂಥ ಅಗತ್ಯ ಇದೆ. ಅದಕ್ಕೋಸ್ಕರ ಆ ಸಿಡಿಲ ಸನ್ಯಾಸಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೊರಟರು. ಅವರು ಅಲ್ಲಿ ಹೇಳಿದಂಥ ವಿಚಾರಗಳೇನು? ಅಲ್ಲಿ ಹೋದ ನಂತರ ಇಡೀ ವಿದೇಶಕ್ಕೆ ಭಾರತ ಏನು ಅಂತ ಪರಿಚಯ ಆಯಿತು. ವಿದೇಶಕ್ಕೆ ಮಾತ್ರ ಭಾರತ ಪರಿಚಯ ಆಗಿದ್ದಲ್ಲ, ಭಾರತದವರಿಗೂ ಭಾರತ ಹೀಗಿದೆ ಅಂತ ಗೊತ್ತಾಗಿದ್ದೇ ವಿವೇಕಾನಂದರು ವಿದೇಶಕ್ಕೆ ಹೋದ ನಂತರ. ಅವರಲ್ಲಿ ಹೇಳಿದ ವಿಚಾರಗಳು ಯಾವುದು ಅಂತ ಕೇಳಿದರೆ, ಮನೆಯಿಂದ ಪ್ರಾರಂಭ ಮಾಡಿದರು, ಮನೆಯ ಸಂಸ್ಕಾರದಿಂದ ಪ್ರಾರಂಭ ಮಾಡಿದರು. ಒಬ್ಬಳು ತಾಯಿ, ಆಕೆ ಬೆಳಗಾಗಿ ಎದ್ದಾಗ ಮೊದಲು ಮಾಡತಕ್ಕಂಥ ಸಂಸ್ಕಾರ ಯಾವುದು ಅಂತ ಕೇಳಿದರೆ ವಿವೇಕಾನಂದರು ಹೇಳ್ತಾರೆ, ನೀವೆಲ್ಲ ನಿಮ್ಮ ರಾಷ್ಟ್ರವನ್ನು ಕಲ್ಲು ಮಣ್ಣು ಬೆಟ್ಟ ಗುಡ್ಡಗಳಿರ್ತಕ್ಕಂಥದ್ದು ಜಡವಸ್ತು ಅಂತ ಭಾವಿಸ್ತೀರಿ, ಆದರೆ ನಮ್ಮ ರಾಷ್ಟ್ರದ ಜನ ತಾಯಿ ಅಂತ ಪೂಜೆ ಮಾಡ್ತಾರೆ. ಜಗತ್ತಿನ ಇಷ್ಟೆಲ್ಲ ರಾಷ್ಟ್ರಗಳಿದ್ದಾವೆ, ಯಾವ ರಾಷ್ಟ್ರವು ತಮ್ಮ ದೇಶವನ್ನು ತಾಯಿ ಅಂತ ಪೂಜೆ ಮಾಡ್ತಾ ಇಲ್ಲ, ಆದರೆ ನಾವು ತಾಯಿ ಅಂತ ಪೂಜೆ ಮಾಡ್ತೀವಿ. ಹಾಗಾಗಿ ಆ ತಾಯಿ ಪೂಜೆ ಮಾಡೋದು ಮಾತ್ರವಲ್ಲ, ಆಕೆ ಶ್ಲೋಕ ಹೇಳ್ತಾಳೆ ಬೆಳಗ್ಗೆದ್ದು. ತಾನು ಪೂಜೆ ಮಾಡೋದಲ್ಲದೆ ತನ್ನ ಮಗನಿಗೂ ಕಲಿಸ್ಬೇಕು. ಹೇಗೆ ಕಲಿಸೋದು? ಮಗನನ್ನು ಬೆಳಗ್ಗೆ ಬೇಗ ಎಬ್ಬಿಸ್ತಾ ಶ್ಲೋಕ ಹೇಳ್ತಾಳೆ. ಮೊದಲ ಕೆಲಸವೇ ಭೂಮಿ ತಾಯಿಗೆ ವಂದನೆ ಮಾಡುವಂಥದ್ದು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅಂತ ಹೇಳ್ಕೊಂಡು ಶ್ಲೋಕ ಹೇಳ್ಕೊಂಡು ತನ್ನ ದಿನಚರಿಯನ್ನು ಪ್ರಾರಂಭ ಮಾಡ್ತಾಳೆ. ಮಗುವಿಗೆ ಎಚ್ಚರ ಆಗುತ್ತೆ, ಹಾಸಿಗೆಯಿಂದ ಕಾಲನ್ನು ಕೆಳಗಿಡಬೇಕು. ಆಗ ಅಮ್ಮ ಹೇಳಿದ ನೆನಪಾಗುತ್ತೆ, ಇದು ಜಡವಸ್ತು ಅಲ್ಲ, ಇದು ನನ್ನ ತಾಯಿಗೆ ಸಮಾನ. ಅದಕ್ಕೋಸ್ಕರ ಈಕೆಗೊಂದು ನಮಸ್ಕಾರ ಮಾಡಿ ಈಕೆ ಹತ್ರ ಕ್ಷಮೆ ಕೇಳಿ ನನ್ನ ದಿನಚರಿಯನ್ನು ಪ್ರಾರಂಭ ಮಾಡಬೇಕು ಅಂತ ಮಗುವಿಗೆ ಅನಿಸುತ್ತೆ. ಅದಕ್ಕೋಸ್ಕರ ಆ ಮಗು ಭೂಮಿ ತಾಯಿ ಹತ್ರ ಕ್ಷಮೆ ಕೇಳ್ಕೊಂಡು ತನ್ನ ದಿನಚರಿಯನ್ನು ಪ್ರಾರಂಭ ಮಾಡ್ತಾಳೆ. ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಹೇ ದೇವಿ, ಇಲ್ಲಿರ್ತಕ್ಕಂಥ ಸಮುದ್ರವೇ ನಿನ್ನ ವಸ್ತ್ರ, ಇಲ್ಲಿರ್ತಕ್ಕಂಥ ಹಿಮಾಲಯ ಮಲಯ ಸಹ್ಯಾದ್ರಿ ಮುಂತಾದೆಲ್ಲ ಪರ್ವತಗಳು ಅದು ನಿನ್ನ ಸ್ತನಮಂಡಲಗಳು. ಅಲ್ಲಿಂದ ಹರಿದು ಬರತಕ್ಕಂಥ ನದಿಗಳು ಅದು ಕೇವಲ ನದಿಯಲ್ಲ, ಅದು ತೀರ್ಥ, ಅದು ಅಮೃತ. ಅದು
ನದಿಯಿಂದಾಗ ನಮ್ಮ ರಾಷ್ಟ್ರದ ಮತ್ತೊಂದು ಮೌಲ್ಯ ನೆನಪಾಗುತ್ತೆ. ಜಗತ್ತಿನ ಯಾವುದೇ ರಾಷ್ಟ್ರವನ್ನು ಕಣ್ಮುಂದೆ ತೆಗೆದುಕೊಳ್ಳಿ, ಅಲ್ಲಿಗೆ ಭಗವಂತ ಕೊಟ್ಟಿದ್ದು 1 ಅಥವಾ 2 ನದಿಗಳು ಮಾತ್ರ. ಯಾಂಗ್ ಟಿಸಿಕಿಯಾಂಗ್ ಮತ್ತು ಹೊಯಾಂಗ್ ಹೋ, ಅಷ್ಟು ದೊಡ್ಡ ಚೀನಾಕ್ಕೆ ದೇವರು ಕೊಟ್ಟಂತಹ 2 ನದಿ. ಪುರಾತನ ಈಜಿಪ್ಟ್ ಅಂತ ಹೇಳ್ತೀವಿ, ಆ ಈಜಿಪ್ಟಿಗೆ ದೇವರು ಎಷ್ಟು ನದಿ ಕೊಟ್ಟ? 1 ನದಿ, ನೈಲ್ ನದಿ ಮಾತ್ರ. ರಷ್ಯಾದಲ್ಲಿರೋ ಹರಿಯತಕ್ಕಂಥದ್ದು ವೋಲ್ಗಾ ನದಿ ಮಾತ್ರ. ಆ ಇಂಗ್ಲೆಂಡ್ನಲ್ಲಿ ಹರಿಯತಕ್ಕಂಥದ್ದು ಥೇಮ್ಸ್ ನದಿ ಮಾತ್ರ. ಯಾವುದೇ ರಾಷ್ಟ್ರವನ್ನು ಕಣ್ಮುಂದೆ ತನ್ನಿ, 1 ಅಥವಾ 2 ನದಿಗಳು ಮಾತ್ರ ಇದ್ದಾವೆ. ಆದರೆ ಭಾರತ ಅಂದ ತಕ್ಷಣ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಮುಂದೆ 100 ನದಿಗಳು ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಗಂಗಾ, ಯಮುನಾ, ಸಿಂಧು, ಸರಸ್ವತಿ, ನರ್ಮದೆ, ತಪತಿ, ತಾಮ್ರಪರ್ಣಿ, ಗಂಡಕಿ, ಕೋಸಿ, ಕಾಳಿ, ಭಾಗಮತಿ, ಮೇಘನಾ, ವಿಷ್ಣು, ಚಂದ್ರ, ಝೀಲಂ, ಸಟ್ಲೇಜ್, ಬಿಯಾಸ್, ಕೃಷ್ಣ, ಗೋಧಾ, ತುಂಗ, ಭದ್ರಾ, ನಂದಿನಿ, ನಳಿನಿ, ಮಾಲತಿ, ಮಲಾಪಹಾರಿ, ನೇತ್ರ, ಸೀತಾ, ವರಾಹಿ, ಅಗನಾಶಿನಿ, ಘಟಪ್ರಭಾ, ಮಲಪ್ರಭಾ, ಕೊಯ್ನಾ, ಅಸಿಗ್ನಾ, ಶರಾವತಿ, ಮಾಂಡವಿ, ಬ್ರಹ್ಮಪುತ್ರ, ಕಾವೇರಿ. ಎಷ್ಟೊಂದು ನದಿಗಳು. ಎಲ್ಲವನ್ನ ಕೊಟ್ಟಂತಹ ನೀನು ಯಾರಮ್ಮ? ನೀನು ವಿಷ್ಣುವಿನ ಪತ್ನಿ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ನನ್ನ ಸ್ವಂತಕ್ಕೋಸ್ಕರ, ನನ್ನ ಸ್ವಂತ ಕೆಲಸಕ್ಕೋಸ್ಕರ ನೀನನ್ನು ಮೆಡ್ತಾ ಇದ್ದೀನಿ. ಆ ಪಾದಸ್ಪರ್ಶಕ್ಕೋಸ್ಕರ ನನಗೆ ಕ್ಷಮೆಯನ್ನು ಕೊಡಮ್ಮ ಅಂತ ಹೇಳ್ಕೊಂಡು ಆ ಮಗು ತನ್ನ ದಿನಚರಿಯನ್ನು ಪ್ರಾರಂಭ ಮಾಡುತ್ತೆ. ಎಂಥ ಸಂಸ್ಕಾರ ಇದು! ಇದನ್ನು ವಿವೇಕಾನಂದರು ವಿದೇಶದಲ್ಲಿ ಹೇಳಿದರು. ಸ್ನಾನಕ್ಕೆ ಹೋಗ್ತೀವಿ, ಸ್ನಾನಕ್ಕೆ ಹೋದಾಗ ನಮ್ಮ ನಡವಳಿಕೆ ಏನು? ಸ್ನಾನ ಮಾಡುವಂಥದ್ದು ಯಾವುದೇ ಸಾಮಾನ್ಯ ನೀರಾದರೂ ಕೂಡ ಆ ಸ್ನಾನ ಮಾಡುವಾಗ ಅದರಲ್ಲಿ ನಮಗೆ ನಾಡಿನ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮದಲ್ಲಿರ್ತಕ್ಕಂಥ ಎಲ್ಲ ತೀರ್ಥ ನದಿಗಳು ನಮಗೆ ನೆನಪಾಗುತ್ತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಹೇಳ್ಕೊಂಡು ಶ್ಲೋಕ ಹೇಳ್ಕೊಂಡು ನಾವು ಸ್ನಾನ ಮಾಡ್ತೀವಿ. ನಮ್ಮ ಮನೆಗೆ ಹೋದಾಗ ಅಮ್ಮನ ಹತ್ರ ಕೇಳಿ ನೀರು ಅಂದರೆ ಏನು ಅಂತ ಕೇಳಿ. ಆಕೆ ಹೇಳ್ತಾಳೆ ಭಾಗೀರಥಿ ಅಂತ ಹೇಳ್ತಾಳೆ, ತೀರ್ಥ ಅಂತ ಹೇಳ್ತಾಳೆ, ಗಂಗೆ ಅಂತ ಹೇಳ್ತಾಳೆ. ಆದರೆ MSc PhD ಮಾಡೋದಂತ ಒಬ್ಬ ಪ್ರೊಫೆಸರ್ ತನ್ನ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ತಾನೆ? ನೀರು ಅಂತಂದರೆ H2O. ಆದರೆ ಅದೇ ಪ್ರೊಫೆಸರ್ ಮನೆಗೆ ಬಂದು ಅಮ್ಮ ಬಾಯಾರಿಕೆ ಆಗಿದೆ, 1 ಲೋಟ H2O ಕೊಡಿ ಅಂತ ಕೇಳೋದಿಲ್ಲ, ನೀರನ್ನು ಕೊಡಿ ಅಂತಲೇ ಕೇಳ್ತಾನೆ. ಇದು ನಮ್ಮ ಸಭ್ಯತೆ. ಇದು ನಮ್ಮ ಸಭ್ಯತೆ. ಒಬ್ಬ ರೈತ ಹೊಲಕ್ಕೆ ಹೋಗ್ತಾನೆ. ಹೊಲಕ್ಕೆ ಹೋದಾಗ ನೇಗಿಲನ್ನು ಕೆಳಕ್ಕೆ ಇಡೋದಕ್ಕಿಂತ ಮುಂಚೆ ಒಂದ್ಸಲ ಮಣ್ಣನ್ನು ಕೈಯಲ್ಲಿ ಹಿಡ್ಕೊಂಡು ಅಮ್ಮ ಬಂಗಾರದ ಬೆಳೆ ಕೊಡು ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ತನ್ನ ದಿನಚರಿಯನ್ನು ಪ್ರಾರಂಭ ಮಾಡ್ತಾನೆ. ಕಬಡ್ಡಿ ಆಡೋದನ್ನು ನೋಡಿದ್ದೀವಿ ನಾವು. ಕಬಡ್ಡಿ ಆಟದಲ್ಲಿ ಹೇಗೆ ಆಡ್ತೀವಿ? ಒಂದು ಪಕ್ಷದ ವ್ಯಕ್ತಿ ಇನ್ನೊಂದು ಪಕ್ಷದ ಮೇಲೆ ದಾಳಿ ಮಾಡೋದಕ್ಕೆ ಹೋದಾಗ ಆ ಮಧ್ಯದ ಗೆರೆವರೆಗೆ ಬಂದು ಅಲ್ಲಿರ್ತಕ್ಕಂಥ ಮಣ್ಣನ್ನು ಮುಟ್ಟಿ ಹಣೆಗೆ ಒತ್ಕೊಳ್ತಾನೆ, ಆಮೇಲೆ ರೈಡ್ ಮಾಡ್ತಾನೆ. ಇನ್ನೊಂದು ಪಕ್ಷದ ವ್ಯಕ್ತಿನೂ ಹಾಗೆ ಮಾಡ್ತಾರೆ. ಆದರೆ ನಾವೆಲ್ಲ ಕಬಡ್ಡಿ ಆಟದ ನಿಯಮಾವಳಿಯನ್ನು ಓದಿದ್ದೀವಿ, ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ಯಾವ್ಯಾವ ಗೆರೆಗಳು ಎಷ್ಟೆಷ್ಟು ಉದ್ದ ಇರಬೇಕು, ಎಲ್ಲೆಲ್ಲಿ ಇರಬೇಕು, ಒಂದೊಂದು ಪಕ್ಷದಲ್ಲಿ ಎಷ್ಟೆಷ್ಟು ವ್ಯಕ್ತಿಗಳು ಆಟ ಆಡಬೇಕು ಎಲ್ಲ ಬರೆದಿದ್ದಾರೆ. ಆದರೆ ಎಲ್ಲೂ ಕೂಡ ಮಣ್ಣನ್ನು ಹಣೆಗೆ ಒತ್ಕೊಳ್ಳದೆ ಇದ್ರೆ ಔಟ್ ಅಂತ ಎಲ್ಲೂ ಬರೆದಿಲ್ಲ. ಆದರೆ ಎಲ್ಲರೂ ಮಾಡ್ತಾರೆ. ಇದು ನಮ್ಮ ರಾಷ್ಟ್ರದ ಸಭ್ಯತೆ. ಇದು ಹೀಗೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಈ ಮಾತೃಭಾವ ಅಂಕಿತವಾದರೆ ಅವನು ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ, ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರೇ ಕಾರಣ. ಸಣ್ಣ ವಯಸ್ಸಿನಲ್ಲಿಯೇ ಈ ನಾಡು ನನ್ನ ತಾಯಿ ನಾಡು ಅಂತ ಹೇಳ್ಕೊಂಡೇ ವಿವೇಕಾನಂದರು ಬೆಳೆದರು. ಅದಕ್ಕೋಸ್ಕರ ಜಗತ್ತಿಗೆ ಭಾರತ ಏನು ಅಂತ ತೋರಿಸ್ಕೊಡ್ಲಿಕ್ಕೋಸ್ಕರ ಅವರು ಸಮರ್ಥರಾದರು. ಜಗತ್ತಿಗೆ ಭಾರತ ಏನು ಅಂತ ಗೊತ್ತಾಯಿತು. ಒಬ್ಬ ವ್ಯಕ್ತಿ ನೆನಪಾಗ್ತಾನೆ, ಮದನ್ಲಾಲ್ ಧೀಂಗ್ರಾ. ಇಂಜಿನಿಯರಿಂಗ್ ಕಲಿಬೇಕು ಅಂತ ಲಂಡನ್ನಿಗೆ ಹೋದ. ಇಂಜಿನಿಯರಿಂಗ್ನ ಆ ಲಂಡನ್ನ ಬೀದಿಯಲ್ಲಿ ಸುತ್ತಾ ಇದ್ದ. ಬ್ರಿಟಿಷರ ಥರನೇ ವೇಷಭೂಷಣ ಹಾಕ್ಕೊಂಡು ಅಲ್ಲಿ ಸುತ್ತಾಡ್ತಾ ಇರುವಾಗ ಸ್ವಾತಂತ್ರ್ಯ ವೀರ ಸಾವರ್ಕರ್ ಕಣ್ಣಿಗೆ ಮದನ್ಲಾಲ್ ಧೀಂಗ್ರಾ ಬೀಳ್ತಾನೆ. ಇವನಲ್ಲಿ ದೇಶಭಕ್ತಿ ಅದು ಉಕ್ಕಿ ಬರುತ್ತೆ. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಸಾಮೀಪ್ಯದಲ್ಲಿ ಅವನು ದೇಶಭಕ್ತನಾಗಿ ಬೆಳೀತಾನೆ. ಅವನು ಹೇಳ್ತಾನೆ, ನನಗೆ ಕೆಲಸ ಕೊಡಿ ಅಂತ, ರಾಷ್ಟ್ರಕ್ಕೋಸ್ಕರ ಕೆಲಸ ಮಾಡಲಿಕ್ಕೆ ನನಗೆ ಕೆಲಸ ಕೊಡಿ ಸಾವರ್ಕರ್ಜಿ ಅಂತ ಕೇಳಿದಾಗ ಸಾವರ್ಕರ್ ಹೇಳ್ತಾರೆ, ಕರ್ಜನ್ ವಾಯ್ಲಿಯನ್ನು ಕೊಲ್ಲಬೇಕು. ಕರ್ಜನ್ ವಾಯ್ಲಿ ಎಂಥ ದುಷ್ಟ ಅಂತ ಗೊತ್ತಿದೆ ಎಲ್ರಿಗೂ. ಭಾರತದಲ್ಲಿ ಅವನು ನಡೆಸ್ತಾ ಇರತಕ್ಕಂಥ ದೌರ್ಜನ್ಯನೂ ಗೊತ್ತಿದೆ. ಅವನನ್ನು ಕೊಲ್ಲಬೇಕು ನೀನು ಅಂತ. ಅದಕ್ಕೆ ದಿನ ನಿಶ್ಚಯ ಮಾಡಿಬಿಡ್ತಾನೆ. ಮದನ್ಲಾಲ್ ಧೀಂಗ್ರಾ ಹೇಳ್ತಾನೆ, ಕೊಂದ್ಬಿಡ್ತೀನಿ ನಾನು ಅಂತ. ಆದರೆ ಸಾವರ್ಕರ್ ಹೇಳ್ತಾರೆ, ಅಷ್ಟು ಸುಲಭ ಅಲ್ಲ, ಕೊಲ್ಲೋದಷ್ಟು ಸುಲಭ ಅಲ್ಲ, ತಕ್ಷಣವೇ ನಿನಗೆ ಮರಣದಂಡನೆ. ಅದಕ್ಕೆ ಮದನ್ಲಾಲ್ ಧೀಂಗ್ರಾ ಹೇಳ್ತಾನೆ, ಇಂಥ ಭಾಗ್ಯ ಎಷ್ಟು ಜನರಿಗೆ ಸಿಗುತ್ತೆ? ರಾಷ್ಟ್ರಕ್ಕೋಸ್ಕರ ಪ್ರಾಣ ಕೊಡ್ತಕ್ಕಂಥ ಭಾಗ್ಯ ನನ್ನ ಹಾಗೆ ಎಷ್ಟು ಜನರಿಗೆ ಸಿಗ್ಲಿಕ್ಕೆ ಸಾಧ್ಯತೆ ಇದೆ? ನಾನು ಸಿದ್ಧ ಇದ್ದೀನಿ ಅದಕ್ಕೆ ಅಂತ ಹೇಳ್ತಾರೆ. 1909 ಇಸ್ವಿ ಜುಲೈ 1ನೇ ತಾರೀಕು ಲಂಡನ್ನಿನ ಜಹಾಂಗೀರ್ ಹಾಲ್ನಲ್ಲಿ ಹಾಲ್ ತುಂಬಿದೆ. ಆ ತುಂಬಿದ ಹಾಲ್ನಲ್ಲಿ ಮೊದಲೇ ಸಿದ್ಧಪಡಿಸಿದ ಹಾಗೆ ಅಲ್ಲಿ ಮದನ್ಲಾಲ್ ಧೀಂಗ್ರಾ ಹೋಗ್ತಾನೆ, ಕರ್ಜನ್ ವಾಯ್ಲನ್ನು ಕೊಂದ್ಬಿಡ್ತಾನೆ. ಮರಣದಂಡನೆ, ಗಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಇವನಿಗೆ ಗೊತ್ತಿತ್ತು. ಅದಕ್ಕಿಂತ ಮೊದಲು ಒಂದು ಪತ್ರ ಬರೆದಿದ್ದ.
ಒಂದು ಪತ್ರದ 2 ಪ್ರತಿ. ಒಂದು ಪತ್ರವನ್ನು ಅಲ್ಲಿ ಇರತಕ್ಕಂಥ ಪೊಲೀಸ್ ಅಧಿಕಾರಿ ಕೈ ಕೊಟ್ಟ, ಅವನದನ್ನು ಹರಿದಲ್ಲೇ ಬಿಸಾಕಿದ. ಆದರೆ ಸಾವರ್ಕರ್ ಬಳಿ ಮತ್ತೊಂದು ಪತ್ರ ಇತ್ತು, ಅವರದನ್ನು ಪ್ರಕಟ ಮಾಡ್ತಾರೆ. ಅವನದರಲ್ಲಿ ಬರೆದಿರ್ತಾನೆ, ಅಮ್ಮ ನಿನ್ನ ಕೆಲಸ ಅಂತಂದ್ರೆ ಅದು ಪ್ರಭು ಶ್ರೀರಾಮನ ಕೆಲಸ. ನಿನಗೆ ಅಪಮಾನವಾದರೆ ಅದ ದೇವರಿಗೆ ಅಪಮಾನವಾದಂತೆ. ನಿನ್ನಂತಹ ದೊಡ್ಡ ತಾಯಿಗೆ ನನ್ನಂತಹ ದೊಡ್ಡ ಮಗ ತನ್ನ ರಕ್ತ ಅನ್ನೋದು ಇನ್ನೇನು ತಾನೇ ಕೊಡ್ಲಿಕ್ಕೆ ಸಾಧ್ಯ? ಎಂಥ ಉದಾತ್ತವಾದಂಥ ವಿಚಾರ. ಭಗತ್ ಸಿಂಗ್, ಸುಖದೇವ್, ರಾಜಗುರು ತಾರುಣ್ಯದ ಹೊಸ್ತಿಲಲ್ಲಿದ್ದಾಗ ಗಲ್ಲುಗಂಬ ಇರ್ಲಿಕ್ಕೆ ಸಿದ್ಧರಾದರು. ಅವರನ್ನು ಗಲ್ಲುಗಂಬದ ಹತ್ರ ಕರ್ಕೊಂಬರ್ತಾ ಇದ್ದಾರೆ. ಗಲ್ಲುಗಂಬದ ಹತ್ರ ಕರ್ಕೊಂಬರುವಾಗ ಅಲ್ಲಿದ್ದಂಥ 5 ಜನ ಬ್ರಿಟಿಷ್ ಅಧಿಕಾರಿಗಳನ್ನು ನೋಡಿ ಈ ಭಗತ್ ಸಿಂಗ್ ಹೇಳ್ತಾನೆ, ಸರ್ ನೀವು 5 ಜನ ಅದೃಷ್ಟವಂತರು ಅಂತ. ಅದಕ್ಕೆ ಅದರಲ್ಲೊಬ್ಬ IGP ಕೇಳ್ತಾನೆ, ವ್ಯಂಗ್ಯ ಮಾಡ್ತಾನೆ, ಕ್ಷಣದಲ್ಲಿ ಹೆಣವಾಗೋ ನೀನು ನಮ್ಮ ಅದೃಷ್ಟ ಹೊಗಳ್ತಾ ಇದೆಯಾ? ಅದಕ್ಕೆ ಭಗತ್ ಸಿಂಗ್ ಹೇಳ್ತಾನೆ, ಈ ತಾಯ್ನಾಡಿನ ಮುಕ್ತಿಗಾಗಿ, ಅದರ ಸ್ವಾತಂತ್ರ್ಯದ ಪ್ರಾಪ್ತಿಗಾಗಿ ಈ ನಾಡಿನ ಯುವಕ ಎಷ್ಟು ಸಂತೋಷದಿಂದ ತನ್ನ ಕೊರಳನ್ನು ಉರುಳಿಗೆ ಕೊಡ್ತಾ ಇದ್ದಾನೆ, ಅದನ್ನು ನೋಡುವಂಥ ಭಾಗ್ಯ ನನ್ನ ದೇಶದ 30 ಕೋಟಿ ಜನಗಳ ಪೈಕಿ ನೀವು 5 ಜನರಿಗೆ ಸಿಕ್ಕಿದೆ. ನಿಮ್ಮ ಭಾಗ್ಯ ಅಲ್ವಾ ಇದು ಅಂತ ಹೇಳ್ಕೊಂಡು ಇನ್ಕಿಲಾಬ್ ಜಿಂದಾಬಾದ್ ಹೇಳ್ತಾ ನಗನಗತ ಗಲ್ಲಿಗಿರ್ತಾರೆ 3 ಜನ ಒಟ್ಟಿಗೆ. ರಾಮ್ ಪ್ರಸಾದ್ ಬಿಸ್ಮಿಲ್ ಕೆಲವೇ ದಿನಗಳಲ್ಲಿ ಗಲ್ಲಿಗೆ ಹೋಗಬೇಕು, ಮರಣದಂಡನೆ ಅವನಿಗೆ ನಿಗದಿಯಾಗಿದೆ. ನೋಡೋದಕ್ಕೆ ತಾಯಿ ಬರ್ತಾಳೆ. ಸ್ವಲ್ಪ ಯೋಚನೆ ಮಾಡಿ, ತನಗಿಂತ ಎತ್ತರವಾಗಿ ಬೆಳೆದು ನಿಂತಹ ಮಗ ಸ್ವಲ್ಪ ದಿನದಲ್ಲಿ ಆ ಉರುಳಿಗೆ ತನ್ನ ಕೊರಳನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅವನನ್ನು ನೋಡಲಿಕ್ಕೆ ಬರತಕ್ಕಂಥ ಅವನ ತಾಯಿಯ ವೇದನೆ ಹೇಗಿರಬೇಡ? ಒಂದು ಸ್ವಲ್ಪ ಯೋಚನೆ ಮಾಡಿ. ಆದರೆ ಇಲ್ಲಿ ಆ ತಾಯಿ ಬರ್ತಾ ಇರಬೇಕಿದ್ರೆ ಆಕೆಯ ಮುಖದಲ್ಲಿ ತೇಜಸ್ ಕಾಣ್ತಾ ಇದೆ. ಆ ತೇಜಸ್ಸು ಏನು ಅಂತ ಈ ಮಗನಿಗೆ ಅರ್ಥ ಆಗುತ್ತೆ, ರಾಮ್ ಪ್ರಸಾದ್ ಬಿಸ್ಮಿಲ್ನಿಗೆ ಅರ್ಥ ಆಗುತ್ತೆ. ಅದು ಅರ್ಥ ಆಗಿ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಆಕೆ ಅಂಜಿ ಅಳುಕ್ತಾ ಬರ್ತಾ ಇಲ್ಲ, ಆಕೆ ಮುಖದಲ್ಲಿ ತೇಜಸ್ ಕಾಣ್ತಾ ಇದೆ. ಇವನ ಕಣ್ಣೀರನ್ನು ನೋಡಿ ಅಮ್ಮ ಕೇಳ್ತಾಳೆ, ಯಾಕ ಮಗು ಸಾವಿಗೆ ಅಂಜಿ ನೀನು ಕಣ್ಣೀರು ಹಾಕ್ತಾ ಇದೆಯಾ? ನನ್ನ ಮಗ ಸೂರ್ಯ ಮುಳುಗದ ಸಾಮ್ರಾಜ್ಯಕ್ಕೆ ಸವಾಲು ಹಾಕ್ತಾ ಇದ್ದಾನೆ, ಅದಕ್ಕೋಸ್ಕರ ಮೃತ್ಯುದಂಡವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ ಅಂತ ನಾನು ಇಡೀ ಸಮಾಜದಲ್ಲಿ ಹೇಳ್ತಾ ಹೆಮ್ಮೆಯಿಂದ ಬರ್ತಾ ಇದ್ದೀನಿ. ನೀನು ನೋಡಿದ್ರೆ ಕಣ್ಣೀರು ಹಾಕ್ತಾ ಇದೆಯಲ್ವಾ, ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಕಣ್ಣೀರನ್ನು ಒರೆಸ್ಕೊಂಡು ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾನೆ, ಅಮ್ಮ ಇದು ಅಂಜಿಕೆ ಕಣ್ಣೀರಲ್ಲ, ಇದು ಅಂಜಿಕೆ ಕಣ್ಣೀರಲ್ಲ. ತನಗಿಂತ ಎತ್ತರವಾಗಿ ಬೆಳೆದ್ ನಿಂತ ಮಗ ಅವನು ಗಲ್ಲಿಗೆ ಹೋಗ್ತಾ ಇರುವಾಗ ಹರಸತಕ್ಕಂಥ ಶ್ರೇಷ್ಠ ತಾಯಿ ನೀನು. ಆ ಶ್ರೇಷ್ಠ ತಾಯಿಯ ಬಸಿರಲ್ಲಿ ಆ ದೇವರು ನನಗೆ ಜನ್ಮ ಕೊಟ್ಟ, ಅದಕ್ಕೋಸ್ಕರ ಅವನಿಗೆ ಕೃತಜ್ಞತೆ ಅರ್ಪಿಸ್ತಕ್ಕಂಥ ಕಣ್ಣೀರಿದು. ನನಗೆ ಮುಂದಿನ ಜನ್ಮ ಅಂತಿದ್ರೆ ನಾನು ನಿನ್ನ ಹೊಟ್ಟೆಯಲ್ಲೇ ಹುಟ್ಟಬೇಕು, ಈ ಭಾರತದಲ್ಲೇ ಹುಟ್ಟಬೇಕು ಅಂತ ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾನೆ. ಹೀಗೆ ಒಂದು ಮಗುವಿನ ಹೃದಯದಲ್ಲಿ ಈ ಮಾತೃಭಾವ ಅಂಕಿತಗೊಂಡ್ರೆ ಅವರು ರಾಷ್ಟ್ರಕ್ಕೋಸ್ಕರ ಎಲ್ಲಿವರೆಗೆ ಬೆಳೀತಾರೆ ಅನ್ನೋದಕ್ಕೆ ಇವೆರಡು ಕೆಲವು ಉದಾಹರಣೆಗಳು ಮಾತ್ರ. ಇತ್ತೀಚಿನ ಒಂದು ಉದಾಹರಣೆ, ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಪದ್ಮಪಾಣಿ ಆಚಾರ್ಯ ಎತ್ತರದ ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡು ತಂದೆಗೆ ಪತ್ರ ಬರೀತಾನೆ. ಅವನು ಬರೀತಾನೆ, ಅಪ್ಪ ನಾನೀಗ ಸುಂದರವಾದ ಪ್ರದೇಶದಲ್ಲಿದ್ದೀನಿ, ಇಲ್ಲಿನ ಪ್ರದೇಶ ಎಷ್ಟು ಸುಂದರವಾಗಿದೆ ಅಂತ ಹೇಳಿದರೆ ಅದನ್ನು ವರ್ಣಿಸೋದಕ್ಕೆ ನನ್ನ ಹತ್ರ ಪದಗಳಿಲ್ಲ. ಆದರೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭೀಕರನೂ ಆಗಿದೆ, ಅಷ್ಟೇ ಭಯಾನಕವೂ ಆಗಿದೆ. ಯಾವುದೇ ಸಮಯದಲ್ಲಿ ಶತ್ರುವಿನ ಗುಂಡು ನನ್ನ ಎದೆಯನ್ನು ಸೀಳಬಹುದು. ಆದರೆ ನನಗೆ ನೀನು ಹೇಳಿಕೊಟ್ಟ ಪಾಠ ನೆನಪಿದೆ, ಆ ಗುಂಡು ನನ್ನ ಎದೆಗೆ ತಾಗುತ್ತೆ ಹೊರತು ಬೆನ್ನಿಗಲ್ಲ. ನೀನು ಹೇಳ್ಕೊಟ್ಟ ಪಾಠ ನೆನಪಿದೆ ಅಂತ ಹೇಳಿ ಬರೆದು ಕೆಳಗಡೆ ತಾಯಿಗೊಂದೆರಡು ಸಾಲು ಬರೀತಾನೆ, ಅಮ್ಮ ನನ್ನ ವಂಶದ ಕುಡಿ ಬೆಳೀತಾ ಇದೆ, ಅವನನ್ನೊಂದ್ಸಲ ಈ ಮಣ್ಣಿಗೆ ಕರ್ಕೊಂಬ, ಈ ಮಣ್ಣಿನಲ್ಲಿ ಅವನಿಗೆ ತಿಲಕವನ್ನು ಹಾಕು, ಅವನು ನನ್ನ ಹಾಗೆ ಸೈನಿಕನಾಗಿ ಬೆಳೀತಾನೆ ಅಂತ ಹೇಳ್ಕೊಂಡು ಪತ್ರ ಬರೀತಾನೆ. ಆ ಪತ್ರ ಮನೆಗೆ ಮುಟ್ಟೋದಕ್ಕಿಂತ ಮುಂಚೆ ಪದ್ಮಪಾಣಿ ಆಚಾರ್ಯನ ಶವ ಮನೆಗೆ ಬರುತ್ತೆ. ರಾಜೇಶ್ ಅಧಿಕಾರಿ ಯುದ್ಧಕ್ಕೆ ಹೋಗಬೇಕು, ಯುದ್ಧಕ್ಕೆ ಹೊರಟಿದ್ದಾರೆ. ಹೋಗುವಾಗ ಪತ್ರ ಬರುತ್ತೆ ಮನೆಯಿಂದ. ನೋಡುವಾಗ ಪತ್ನಿ ಪತ್ರ ಬರೆದಿದ್ದಾಳೆ, ಜೇಬಲ್ ಹಾಕ್ಕೊಳ್ತಾರೆ. ತಕ್ಷಣ ಪತ್ರ ತಂದಂಥ ವ್ಯಕ್ತಿ ಕೇಳ್ತಾರೆ, ಯಾಕೆ ಪತ್ರ ಓದೋದಿಲ್ವಾ ಅಂತ. ಅದಕ್ಕೆ ರಾಜೇಶ್ ಅಧಿಕಾರಿ ಹೇಳ್ತಾರೆ, ನಾನು ಹೊರಟಿರೋದು ತಾಯಿ ಕೆಲಸಕ್ಕೋಸ್ಕರ, ಮೊದಲು ತಾಯಿ ಸೇವೆ, ಆಮೇಲೆ ಪತ್ನಿಯ ಪತ್ರ ಅಂತ ಹೇಳ್ತಾರೆ. ಆದರೆ ಪತ್ನಿಯ ಪತ್ರ ಓದೋದಕ್ಕೆ ರಾಜೇಶ್ ಅಧಿಕಾರಿ ಉಳಿಯೋದೇ ಇಲ್ಲ. ಈ ಭಾವನೆ ಬರೋದಕ್ಕೆ ಕಾರಣ ಏನು? ಅದೇ ತಾಯಿ ಹೇಳಿಕೊಟ್ಟ ಪಾಠ. ಈ ನಾಡು, ಇಲ್ಲಿರ್ತಕ್ಕಂಥ ಗೋವು, ನೀರು ಎಲ್ಲವೂ ಕೂಡ ಮಾತೃಸ್ವರೂಪ ಅಂತ ಹೇಳಿಕೊಟ್ಟಂಥ ಜಗತ್ತಿನ ಸುಮಾರು 216 ರಾಷ್ಟ್ರಗಳ ಪೈಕಿ ಹೇಳಿಕೊಡುವಂಥ ಒಂದೇ ಒಂದು ರಾಷ್ಟ್ರ, ಅದು ಭಾರತ. ಅದಕ್ಕೋಸ್ಕರ ಭಾರತದಲ್ಲಿ ಚೈತನ್ಯ ಇದೆ. ಇದನ್ನು ಹೇಳೋದಕ್ಕೋಸ್ಕರ ವಿವೇಕಾನಂದರು ವಿದೇಶಕ್ಕೆ ಹೋದರು. ಆದರೆ ಇವತ್ತಿನ ಸ್ಥಿತಿ ಹೇಗಿದೆ? ಇವತ್ತಿನ ಸ್ಥಿತಿ, ಭಾರತದ ಸ್ಥಿತಿ ಹೇಗಿದೆ?
ಅಂತ ಕೇಳಿದರೆ ಒಂದಷ್ಟು ಯೋಚನೆ ಮಾಡಬೇಕಾದಂಥ ಸ್ಥಿತಿನೂ ಇದೆ. ಭಾರತವನ್ನು ಬೇರೆ ಬೇರೆ ರೂಪದಲ್ಲಿ ಹಾಡಿ ಹೊಗಳಿದಂಥ ಕವಿಗಳನ್ನು ನಾವು ನೋಡಿದ್ದೀವಿ. ನಮ್ಮ ಕುವೆಂಪುರವರು ಹೇಳ್ತಾರೆ, ಆತ್ಮವಚ್ಯುತವೆಂದು ಜನ್ಮಗಳು ಬಹುವೆಂದು ಮೃತ್ಯುನಶ್ವರವೆಂದು ತಾಯಿ ಭಾರತಿಗೆ ಜಯವೆಂದು ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ. ಮತ್ತೊಬ್ಬ ಕವಿ ಹೇಳ್ತಾನೆ, ಚಂದನ್ ಹೇ ಇಸ್ ದೇಶ್ ಕಿ ಮಾಟಿ ತಪೋಭೂಮಿ ಹರ್ ಗ್ರಾಮ ಹೇ. ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಈ ರೀತಿ ಹಾಡುಗಳಿಗೆ ಕಲಶಪ್ರಾಯವಾದ ಒಂದು ಹಾಡಿದೆ. ಆ ಹಾಡು ಯಾವುದು? ಅದು ವಂದೇ ಮಾತರಂ. ಆ ವಂದೇ ಮಾತರಂ ಅನ್ನುವ ಗೀತೆ ಅದು ಕೇವಲ ಶಬ್ದಗಳ ಸಾಲಲ್ಲ. ವಂದೇ ಮಾತರಂ ತಾಯೇ ವಂದಿಸುವೆ, ಅದು ಅರ್ಥವಿಲ್ಲದ ಜೀವವಿಲ್ಲದ ಶಬ್ದಗಳ ಸಾಲಲ್ಲ. ಅದು ಒಂದು ರಣಮಂತ್ರ. ರಸಋಷಿ ಬಂಕಿಮಚಂದ್ರರು ರಚನೆ ಮಾಡದಂಥ ಈ ರಣಮಂತ್ರ ಯಾವಾಗ ರವೀಂದ್ರನಾಥ್ ಟ್ಯಾಗೋರ್ ಅದನ್ನು ನೋಡ್ತಾರೆ, ಅವರು ಹೇಳ್ತಾರೆ ಇದು ರಾಷ್ಟ್ರಕ್ಕೊಂದು ರಣಮಂತ್ರ ಆಗತ್ತೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದನ್ನು ಎಲ್ಲ ನಮ್ಮ ಸಭೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಇದನ್ನು ಪ್ರಾರಂಭದಲ್ಲಿ ಹಾಡಬೇಕು ಅಂತ ಅವರು ಆಗ್ರಹ ಮಾಡ್ತಾರೆ. ಮತ್ತು ಆಗ್ರಹ ಮಾಡಿದ್ದು ಮಾತ್ರವಲ್ಲದೆ ಆ ವಂದೇ ಮಾತರಂ ಗೀತೆಗೆ ಮೊದಲ ಬಾರಿಗೆ ಒಂದು ಸುಂದರವಾದ ರಾಗವನ್ನು ಸಂಯೋಜನೆ ಮಾಡಿ ಸಾರ್ವಜನಿಕವಾಗಿ ರವೀಂದ್ರನಾಥ್ ಟ್ಯಾಗೋರ್ ಹಾಡ್ತಾರೆ. ಅವರು ಹೇಳಿದಂಥ ಪರಂಪರೆ ಮುಂದುವರಿಯುತ್ತೆ. 1921 ಇಸ್ವಿ ಆಂಧ್ರದ ಕಾಕಿನಾಡದಲ್ಲಿ ಒಂದು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನ. ಈ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಪ್ರಾರಂಭದಲ್ಲಿ ವಂದೇ ಮಾತರಂ ಗೀತೆ ಆಗಬೇಕು. ಇದು ಪದ್ಧತಿ, ಇದು ರವೀಂದ್ರನಾಥ್ ಟ್ಯಾಗೋರ್ ಹಾಕಿಕೊಟ್ಟಂಥ ಪದ್ಧತಿ. ಆ ವಂದೇ ಮಾತರಂ ಗೀತೆಯನ್ನು ಹಾಡೋದಕ್ಕೋಸ್ಕರ ಗಂಧರ್ವ ಕಂಚಿನ ಕಂಠದ ಗಾಯಕ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರನ್ನು ಕರೆಸಿದರು. ವಿಷ್ಣು ದಿಗಂಬರ್ ಪಲುಸ್ಕರ್ ವಂದೇ ಮಾತರಂ ಹಾಡ್ತಾರೆ. ಅದನ್ನು ಕೇಳೋದಕ್ಕೋಸ್ಕರ ಸಾಗರದಂತೆ ಜನಸ್ತೋಮ ಸೇರಿತ್ತು. ಆ ಹಾಡಿಗಂತ ಶಕ್ತಿ ಇತ್ತು. ಅದನ್ನು ಕೇಳೋದಕ್ಕೋಸ್ಕರ ಸಾಗರದಂತೆ ಜನಸ್ತೋಮ ಸೇರಿತ್ತು. ಇನ್ನೇನು ವಂದೇ ಮಾತರಂ ಪ್ರಾರಂಭ ಆಗಬೇಕು. ವಿಷ್ಣು ದಿಗಂಬರ್ ಪಲುಸ್ಕರ್ ಎದ್ದು ನಿಲ್ತಾರೆ. ಎದ್ದು ನಿಂತಾಗ ಸಾಗರದಂತಿದ್ದ ಜನಸ್ತೋಮನು ಅದರ ಒಟ್ಟಿಗೆ ಎದ್ದು ನಿಲ್ಲುತ್ತೆ. ಅಷ್ಟು ಜನ ಇದ್ರೂ ಕೂಡ, ಸೂಜಿ ಕೆಳಗೆ ಬಿದ್ದರೂ ಕೂಡ ಕೇಳುವಂಥ ನೀರವ ನಿಷ್ಪಂದ. ಅಷ್ಟು ನಿಶ್ಶಬ್ದತೆ ಇತ್ತು. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಭಕ್ತಿಯಿಂದ ಕೈ ಮುಗಿಯುತ್ತಾ ವಂದೇ ಮಾತರಂ ಕೇಳಲಿಕ್ಕೋಸ್ಕರ ಸಿದ್ಧ ಆಗೋವಾಗ ವಂದೇ ಮಾತರಂ ಪ್ರಾರಂಭ ಆಗುತ್ತೆ ಅನ್ನುವಾಗ ಹಾಡಬೇಡ ಅನ್ನೋ ಅಪಶ್ರುತಿ ಕೇಳಿಬರ್ತದೆ. ಎಲ್ಲಿಂದ ಬಂತು ಈ ಅಪಶ್ರುತಿ ಅಂತ ತಿರುಗಿ ನೋಡುವಾಗ ವೇದಿಕೆಯಲ್ಲಿ ಅಧ್ಯಕ್ಷ ಪೀಠದಲ್ಲಿದ್ದಂಥ ಮೌಲಾನಾ ಮೊಹಮ್ಮದ್ ಅಲಿ ಹೇಳ್ತಾರೆ, ಆ ಹಾಡನ್ನು ನೀನು ಹಾಡಬಾರ್ದು. ಆಶ್ಚರ್ಯ ಆಗುತ್ತೆ ಇವರಿಗೆ, ದುಃಖನೂ ಆಗುತ್ತೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ವಿಷ್ಣು ದಿಗಂಬರ್ ಪಲುಸ್ಕರ್. ಅದಕ್ಕೆ ಇವರು ಹೇಳ್ತಾರೆ, ಆ ಹಾಡಿನಲ್ಲಿ ನೀವು ರಾಷ್ಟ್ರವನ್ನು ಲಕ್ಷ್ಮೀ ರೂಪದಲ್ಲಿ, ದುರ್ಗೆ ರೂಪದಲ್ಲಿ, ವಿಗ್ರಹ ರೂಪದಲ್ಲಿ ವರ್ಣನೆ ಮಾಡಿದಿರಿ. ನನ್ನ ಮತದಲ್ಲಿ ವಿಗ್ರಹ ಪೂಜೆಗೆ ನಿಷೇಧ ಇದೆ, ಅದಕ್ಕೋಸ್ಕರ ಹಾಡಬಾರ್ದು. ಅದಕ್ಕೆ ಪಲುಸ್ಕರ್ ಹೇಳ್ತಾರೆ, ನೊಂದುಕೊಳ್ತಾ ಹೇಳ್ತಾರೆ, ಇದನ್ನು ನಾನು ಹಾಡ್ತಾ ಇರೋದು ಯಾವುದೇ ಮಸೀದಿನಲ್ಲಿ ಹಾಡ್ತಾ ಇಲ್ಲ, ಮತೀಯ ಕೂಟದಲ್ಲಿ ಹಾಡ್ತಾ ಇಲ್ಲ. ಇದು ರಾಷ್ಟ್ರದ ರಣಮಂತ್ರ. ಇದು ಅದನ್ನು ಹಾಡಬೇಕು ಅಂತ ಈ ರಾಷ್ಟ್ರದ ಜನ ಒಕ್ಕೊರಲಿನಿಂದ ಹೇಳ್ತಾ ಇದ್ದಾರೆ. ನಾನು ಹಾಡೇ ಹಾಡ್ತೀನಿ ಇಂಥ ವಂದೇ ಮಾತರಂ ಗೀತೆಯನ್ನು ಪ್ರಾರಂಭ ಮಾಡಿಬಿಡ್ತಾರೆ. ಆಗ ಅಧ್ಯಕ್ಷ ಪೀಠದಲ್ಲಿದ್ದಂಥ ಮೌಲಾನಾ ಮೊಹಮ್ಮದ್ ಅಲಿ ಸಭೆಯನ್ನು ಧಿಕ್ಕರಿಸಿ ಹೊರ ನಡೀತಾರೆ. ನಮ್ಮ ರಾಷ್ಟ್ರದ ಮೊದಲ ಸಭಾತ್ಯಾಗ ಅದೇ ಇರಬೇಕು. ಯಾವಾಗ ಅವರು ಸಭೆಯನ್ನು ಧಿಕ್ಕರಿಸಿ ಸಭಾತ್ಯಾಗ ಮಾಡಿಕೊಂಡು ಹೊರಗೆ ಹೋಗ್ತಾರೋ ಆಗ ಅಲ್ಲಿದ್ದಂಥ ನಮ್ಮ ಆಗಿನ ನಾಯಕರುಗಳಿಗೆ ಅನಿಸಿತು, ಓಹೋ ವಂದೇ ಮಾತರಮನ್ನ ಹಾಡ್ತಾ ಇದ್ದಾರೆ, ಇವರೆಲ್ಲ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಅದಕ್ಕೋಸ್ಕರ ಏನಾದರೂ ಮಾಡಬೇಕು, ವಂದೇ ಮಾತರಮನ್ನ ಬಿಟ್ಟು ಬಿಡಬೇಕು, ಇಲ್ಲಾದರೆ ಎಲ್ಲಾದರೂ ಅದನ್ನು ತುಂಡು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಕತ್ತರಿ ಹಾಕಿಯೇ ಬಿಟ್ಟರು, ತುಂಡು ಮಾಡಿಯೇ ಬಿಟ್ಟರು. ಇವತ್ತು ನಮಗೆ ಗೊತ್ತಿರತಕ್ಕಂಥ ವಂದೇ ಮಾತರಂ ಮೊದಲ ಪ್ರಕೃತಿಯನ್ನು ವರ್ಣಿಸತಕ್ಕಂಥ ಮೊದಲ 4 ಸಾಲುಗಳನ್ನು ಮಾತ್ರ ಹೇಳ್ತಾ ಇದ್ದೀವಿ. ಇವತ್ತು ಅದಕ್ಕೂ ವಿರೋಧ ಇದೆ. ಹಿಂದಿನ ಜನ ಅದನ್ನಾದರೂ ಒಪ್ಕೊಳ್ತಾ ಇದ್ರು, ಇವತ್ತಿನ ನೇತಾರರು ಅದನ್ನು ಒಪ್ಕೊಳ್ತಾ ಇಲ್ಲ. ಅಲ್ಲೊಬ್ರು ಹೇಳ್ತಾರೆ ಅದನ್ನೂ ಹಾಡಬಾರ್ದು ಅಂತ. ನಾವು ಹಾಡಬಾರ್ದು ಅಂತ ಹೇಳಿದಾಗ ಪ್ರಶ್ನೆ ಮಾಡಬೇಕಿತ್ತು ಅವರಿಗೆ. ಏನು ಪ್ರಶ್ನೆ ಮಾಡಬೇಕಿತ್ತು? ವಂದೇ ಮಾತರಂ ಅಂದ್ರೇನು? ಈ ತಾಯಿಗೆ ನಾನು ವಂದಿಸ್ತೇನೆ, ಈ ಭೂಮಿಗೆ ನಾನು ವಂದಿಸ್ತೇನೆ ಅಂತ ಆ ಹಾಡಿನಲ್ಲಿರುವಂಥದ್ದು. ಅದನ್ನು ಹಾಡಬಾರ್ದು ಅಂತ ಹೇಳುವವರಿಗೆ ನಾವು ಹೇಳಬೇಕಿತ್ತು, ನೀವು ಪ್ರತಿನಿತ್ಯ 5 ಬಾರಿ ನಮಾಜ್ ಮಾಡ್ತೀರಿ. ಪ್ರತಿನಿತ್ಯ 5 ಬಾರಿ ನಮಾಜ್ ಮಾಡುವಾಗ ಪ್ರತಿ ಸಲಾನು ನೀವು 8 ಬಾರಿ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸ್ತೀರಿ ಅಂತಂದರೆ ಪ್ರತಿನಿತ್ಯ 40 ಬಾರಿ ಈ ನೆಲಕ್ಕೆ ನಿಮ್ಮ ಹಣೆಯನ್ನು ಮುಟ್ಟಿಸ್ತೀರಿ. ಆ ನೆಲಕ್ಕೆ ಮಂಗಳವಾಗಲಿ ಅಂತ ಹೇಳೋ ತಪ್ಪ ಅಂತ ಪ್ರಶ್ನೆ ಮಾಡಬೇಕಿತ್ತು. ಪ್ರಶ್ನೆ ಮಾಡಲಿಲ್ಲ. ತ್ವಂಹಿ ದುರ್ಗಾ ದಶಪ್ರಹರಣಧಾರಿಣಿ ಕಮಲದಲ ವಿಹಾರಿಣಿ ಮುಂತಾದ ಸ್ಫೂರ್ತಿ ಕೊಡತಕ್ಕಂಥ ಸಾಲುಗಳಿಗೆ ಕತ್ತರಿ ಹಾಕಿಬಿಟ್ರು. ಇದನ್ನು ಹೇಳೋದಕ್ಕೆ ಕಾರಣ ಇದೆ. ಯಾವಾಗ ವಂದೇ ಮಾತರಮನ್ನು ತುಂಡು ಮಾಡೋದಕ್ಕೋಸ್ಕರ ನಮ್ಮ ನೇತಾರರು ಮುಂದಕ್ಕೆ ಹೋದರೋ ಅದು ನಮ್ಮ ರಾಷ್ಟ್ರದ ವಿಭಜನೆಗೆ ಕಾರಣವಾಯಿತು. ಯಾವ ವಿವೇಕಾನಂದರು ಭಾರತ ಅಖಂಡವಾಗಿರಬೇಕು, ಮತ್ತೆ ಭಾರತ ಜಗದ್ಗುರುವಾಗಬೇಕು ಅಂತ ಕನಸು ಕಂಡ್ರೋ ಆ ಕನಸಿಗೆ ಅವತ್ತು ಕತ್ತರಿ ಬಿತ್ತು. ಆ ಕತ್ತರಿ ಅಲ್ಲಿಗೆ ನಿಲ್ಲಿಲ್ಲ. ರಾಷ್ಟ್ರದ ಒಂದೊಂದೇ ಶ್ರದ್ಧಾ ಬಿಂದುಗಳನ್ನು ತುಂಡು ಮಾಡ್ತಾ ಬಂತು. ರಾಷ್ಟ್ರ ಭಾಷೆ ಯಾವುದಾಗಬೇಕು ಅಂತ ಒಂದು ಯೋಚನೆ ಬಂದಾಗ
ಹಿಂದಿ ನಮ್ಮ ರಾಷ್ಟ್ರ ಭಾಷೆ. ಸ್ವಾಮಿ ವಿವೇಕಾನಂದ, ದಯಾನಂದ, ಶ್ರದ್ಧಾನಂದ ಮುಂತಾದ ಎಲ್ಲರೂ ಕೂಡ ಹಾಡಿ ಹೊಗಳಿ ಕೃತಾರ್ಥರಾದಂಥ ಭಾಷೆ ಇದು ಹಿಂದಿ. ಅದು ನಮ್ಮ ರಾಷ್ಟ್ರ ಭಾಷೆ ಅಂತಂದಾಗ ಆಗಿನ ಮುಸ್ಲಿಂ ಲೀಗ್ ಹೇಳುತ್ತೆ ಹಿಂದಿ ಬೇಡ ಉರ್ದು ತನ್ನಿ ಅಂತ ಹೇಳುತ್ತೆ. ಆಗ ನಮ್ಮ ನಾಯಕರಿಗೆ ಮತ್ತೆ ಚಿಂತೆ ಪ್ರಾರಂಭ ಆಯಿತು, ಏನು ಮಾಡೋದು ಇವಾಗ ಅಂತ. ಅದಕ್ಕೆ ಸ್ವಲ್ಪ ಹಿಂದಿ ಸ್ವಲ್ಪ ಉರ್ದುವನ್ನು ಮಿಶ್ರ ಮಾಡಿ ಒಂದು ಭಾಷೆ ಜಾರಿಗೆ ತಂದರು, ಹಿಂದೂಸ್ತಾನಿ ಅಂತ ಅದಕ್ಕೆ ಹೆಸರು. ಆ ಹಿಂದೂಸ್ತಾನಿ ಭಾಷೆಯಲ್ಲಿ ಆಗಿನ ಮಕ್ಕಳಿಗೆ ರಾಮಾಯಣ ಪಾಠ ಬೋಧನೆ ಮಾಡ್ತಾ ಇದ್ರು. ಆ ರಾಮಾಯಣದಲ್ಲಿ ಹಿಂದೂಸ್ತಾನಿ ಭಾಷೆಯಲ್ಲಿ ರಾಮ ಬಾದಶಃ ರಾಮ ಆಗ್ತಾನೆ, ಸೀತೆ ಆಕೆ ಬೇಗಂ ಆಗ್ತಾಳೆ, ವಸಿಷ್ಠರು ಮೌಲ್ವಿ ಆಗ್ತಾರೆ, ಲಕ್ಷ್ಮಣ ಶಹಜಾದ್ ಆಗ್ತಾನೆ. ಭಾಷೆನೂ ತುಂಡಾಗತ್ತೆ. ನಮ್ಮ ರಾಷ್ಟ್ರದ ಧ್ವಜ ಯಾವುದಿರಬೇಕು ಅಂತ ಕೇಳಿದಾಗ ಇಡೀ ರಾಷ್ಟ್ರದ ಜನ ಒಕ್ಕೊರಲಿನಿಂದ ಹೇಳಿದ ಅದಕ್ಕೊಂದು 5 ಜನರ ನೆಹರು ಜೊತೆಗೆ ಒಂದು 5 ಜನ ಪ್ರಮುಖರು ಸೇರ್ಕೊಂಡು ಇಡೀ ರಾಷ್ಟ್ರದಾದ್ಯಂತ ಜನರ ವಿಚಾರಗಳನ್ನು ಸಂಗ್ರಹ ಮಾಡ್ತಾರೆ. ಯಾವುದಾಗಬೇಕು ನಮ್ಮ ರಾಷ್ಟ್ರಕ್ಕೆ ಧ್ವಜ ಅಂತ. ಅದಕ್ಕೆಲ್ಲರೂ ಒಕ್ಕೊರಲಿನಿಂದ ಹೇಳಿದ್ದು ರಾಮನ ಕಾಲದಿಂದ ಮೊನ್ನೆ ಶಿವಾಜಿ ತನಕ ಎಲ್ಲರೂ ಕೂಡ ಒಪ್ಕೊಂಡಿದ್ದು ಅವರ ರಥದ ಮೇಲಿದ್ದದ್ದು ಅದು ಕೇಸರಿ ಬಣ್ಣ ಧ್ವಜ, ಅದು ಈ ರಾಷ್ಟ್ರದ ಸಂಕೇತ. ಅದಕ್ಕೋಸ್ಕರ ಭಗವಧ್ವಜ ನಮ್ಮ ರಾಷ್ಟ್ರದ ಚಿಹ್ನೆಯಾಗಿರಬೇಕು, ರಾಷ್ಟ್ರದ ಧ್ವಜವಾಗಿರಬೇಕು. ಗಾಂಧಿಯವರ ನೆನಪಿಗೆ ಅದು ಚರಕದ ಚಿಹ್ನೆ ಇರಲಿ ಅಂತ ಬಹುತೇಕ ಜನ ಹೇಳಿದರು. ಆಯಿತು ಅಂತ ಒಪ್ಕೊಂಡು ಬರುವಾಗ ಅಲ್ಲಿ ಅಪಶ್ರುತಿ ಶುರುವಾಯಿತು. ಅದಕ್ಕೆ ಧ್ವಜಕ್ಕೂ ಕತ್ತರಿ ಹಾಕಿದರು, ಬಣ್ಣ ಬಣ್ಣ ಧ್ವಜವನ್ನು ತಂದರು. ಇವತ್ತೇನು ಧ್ವಜ ಇದೆ ಅದಕ್ಕೇನೋ ಅರ್ಥ ಕೊಡ್ತಾರೆ, ಅದು ಸರಿಯಾದ ಅರ್ಥ ಅಲ್ಲ, ಅದರ ಹಿಂದಿರೋ ಅರ್ಥ ಇದು. ಅದಕ್ಕೋಸ್ಕರ ಕತ್ತರಿ ಹಾಕ್ತಾರೆ. ಆದರೆ ಇವತ್ತು ತಂದಿದೆ ಸಂವಿಧಾನ, ನಾವು ಒಪ್ಕೊಳ್ಳೇಬೇಕು, ಅದಕ್ಕೆ ಶ್ರದ್ಧೆ ಕೊಡಲೇಬೇಕು. ಆದರೆ ಅದರ ಹಿಂದಿರತಕ್ಕಂಥ ಅರ್ಥ ಏನು, ಕಥೆ ಏನು ಅಂತ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಹೇಳಿದೆ. ಇದು ಯಾಕೆ ತುಂಡಾಯಿತು ಅಂತ ಕೇಳಿದರೆ ಆ ವಂದೇ ಮಾತರಂ ಯಾವಾಗ ತುಂಡಾಯಿತು ಅದು ಇದಕ್ಕೆ ಕಾರಣವಾಯಿತು. ಭಾಷೆ ತುಂಡಾಯಿತು, ಜೊತೆಗೆ ಧ್ವಜನೂ ತುಂಡಾಯಿತು. ನಮ್ಮ ಗಾಂಧಿಯವರು ಒಂದು ಹಾಡು ಹಾಡ್ತಾ ಇದ್ರು, ಭಜನೆ ಹಾಡ್ತಾ ಇದ್ರು. ಹಾಡು ಯಾವುದು ಅಂತ ಕೇಳಿದರೆ ರಘುಪತಿ ರಾಘವ ರಾಜಾರಾಮ ಅಂತ ಪ್ರತಿನಿತ್ಯ ಹಾಡ್ತಾ ಇದ್ರು. ಈ ರಾಮಧುನ್ ಅವರಿಗೆ ಅತ್ಯಂತ ಇಷ್ಟವಾದಂಥ ಹಾಡು. ಹಾಡ್ತಾ ಹಾಡ್ತಾ ಅವರಿಗನಿಸಿತು ಮುಸಲ್ಮಾನರು ನನ್ನ ಹತ್ರಕ್ಕೆ ಬರಬೇಕಲ್ವಾ, ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಶಬ್ದ ಸೇರಿಸ್ಬಿಡ್ತಾರೆ, ಈಶ್ವರ ಅಲ್ಲ ತೇರೆ ನಾಮ್. ನಮಗೇನು ಅಭ್ಯಂತರ ಇಲ್ಲ, ಜಡವಸ್ತುಗಳಲ್ಲೂ ದೇವರನ್ನು ಕಾಣುವಂಥ ನಮಗೆ ಯಾವ ದೇವರಾದರೂ ತೊಂದರೆ ಇಲ್ಲ, ನಾವು ಪೂಜೆ ಮಾಡ್ತೀವಿ. ಆದರೆ ಯಾರಿಗೋಸ್ಕರ ಅವರು ಸೇರಿಸಿದ್ರು ಅವರು ಇವತ್ತಿನವರೆಗೂ ಈಶ್ವರ ಇಲ್ಲ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಭಜನೆಯೂ ತುಂಡಾಯಿತು. ಅದು ರಾಷ್ಟ್ರ ವಿಭಜನೆ ತನಕ ಬಂದು ನಿಂತಿತು. ರಾಷ್ಟ್ರ ವಿಭಜನೆ ತನಕ ಬಂದು ನಿಂತಿತು. ರಾಷ್ಟ್ರ ಪಾಕಿಸ್ತಾನವನ್ನು ಬೇರೆ ಮಾಡಿಕೊಡಬೇಕು ಅಂತ ಅಲ್ಲೊಂದು ಯೋಚನೆ ಬಂದಾಗ ನೆಹರು ಒಂದು ಕಡೆ ನಿಂತು ಹೇಳ್ತಾರೆ, ಇಲ್ಲಿ ಹರಿಯತಕ್ಕಂಥ ರಾವಿ ನದಿ ಸಾಕ್ಷಿಯಾಗಿ ಹೇಳ್ತೇನೆ, ದೇಶದ ವಿಭಜನೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಕೂಡ ಹೇಳಿದರು. ಅವರು ಕಣ್ಮುಂದೆ ದೇಶ ತುಂಡಾಯಿತು. ತುಂಡಾದ ದೇಶಕ್ಕೆ ಮೊದಲ ಪ್ರಧಾನಿ ನೆಹರು ಆಗ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಕೂಡ ಹಾಗೇ ಹೇಳ್ತಾರೆ, ತುಂಡಾಗ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿದರು. ಆದರೆ ತುಂಡಾಗುವಾಗ ಅವರ ಕಣ್ಮುಂದೆನೇ ತುಂಡಾಯಿತು. ತುಂಡಾದ ದೇಶಕ್ಕೆ ರಾಷ್ಟ್ರಾಧ್ಯಕ್ಷರು ಅವರೇ ಆಗ್ತಾರೆ. ಸರ್ದಾರ್ ಪಟೇಲ್ ಹೇಳ್ತಾರೆ, ಖಡ್ಗ ಹಿಡಿದು ನಾವು ಅದನ್ನು ನಿಲ್ಲಿಸ್ತೀವಿ, ದೇಶ ತುಂಡಾಗೋದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದರು. ಅವರ ಕಣ್ಮುಂದೆ ದೇಶ ತುಂಡಾಯಿತು. ತುಂಡಾದ ದೇಶಕ್ಕೆ ಮೊದಲ ಗೃಹ ಮಂತ್ರಿ ಅವರಾದರು. ಗಾಂಧೀಜಿಯವರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳ್ತಾರೆ, ಇದು ನನ್ನ ಜೀವನದ ನಂಬಿಕೆ ಮತ್ತು ಶ್ರದ್ಧೆ, ಅಖಂಡ ಭಾರತ ಅನ್ನುವಂಥದ್ದು, ಅದನ್ನು ತುಂಡು ಮಾಡಬೇಡಿ, ನನ್ನಲ್ಲಿರ್ತಕ್ಕಂಥ ಎಲ್ಲ ಅಹಿಂಸಾತ್ಮಕ ಅಸ್ತ್ರಗಳನ್ನು ಬಳಸಿ ದೇಶ ವಿಭಜನೆಯನ್ನು ನಾನು ತಡೀತೀನಿ ಅಂತ ಹೇಳಿದರು. ಆದರೆ ಅವರ ಕಣ್ಮುಂದೆ ದೇಶ ತುಂಡಾಯಿತು. ತುಂಡಾದ ದೇಶಕ್ಕೆ ರಾಷ್ಟ್ರಪಿತ ಅಂತ ಅವರು ಅನ್ನಿಸ್ಕೊಂಡ್ರು. ಭಾರತ ವಿಭಜನೆಯಾಯಿತು. ಭಾರತ ಅಕಸ್ಮಾತ್ ತುಂಡಾಗಬಾರದು ಅಂತಿದ್ರೆ ಅದಕ್ಕೊಂದು ಶಕ್ತಿ ಇದ್ದದ್ದು ಅದು ವಂದೇ ಮಾತರಂನಲ್ಲಿ. ಅದಕ್ಕೋಸ್ಕರ ವಿವೇಕಾನಂದರು ಹೇಳ್ತಾರೆ, ವಂದೇ ಮಾತರಂ ಅವರ ಆಶಯನೂ ಅದೇ ಆಗಿತ್ತು. ಅದಕ್ಕೋಸ್ಕರ ಭಾರತ ಮತ್ತೆ ಒಂದಾಗಬೇಕಿದ್ರೆ ಏನಾಗಬೇಕು, ಎಲ್ಲ ಕಡೆ ಮತ್ತೆ ವಂದೇ ಮಾತರಂ ಕೇಳಿ ಬರಬೇಕು. ಮನೆಯ ಬೀಸುವ ಕಲ್ಲುಗಳಿಂದ, ತೂಗುವ ತೊಟ್ಟಿಲುಗಳಿಂದ, ಮರಮರದ ಮರ್ಮರ ಸ್ವರದಿಂದ, ಹಿಮಾಲಯದ ಶಿಖರದಿಂದ, ಮಠ ಮಂದಿರಗಳ ಭೇರಿ ನಗಾರಿಗಳಿಂದ, ಪೈರು ಪಚ್ಚೆಗಳ ಮೈಪುಳಕದಿಂದ, ತೆಂಗು ಕಂಗಿನ ಚಾಮರಗಳಿಂದ, ಮಗುವಿನ ಹೃದಯದ ಗುಹೆಯಿಂದ, ಅಕ್ಕ ತಂಗಿಯರ ಹಾಡು ಹಸೆಗಳಿಂದ, ಪೊಲೀಸ್ ಸೈನಿಕರ ಕೋವಿಯ ಬಾಯಿಂದ, ಎಲ್ಲರ ಬಾಯಿಂದ ಕೂಡ ವಂದೇ ಮಾತರಂ ಕೇಳಿ ಬರಬೇಕು. ನೆಲ ಗೋಡೆ ಛಾವಣಿಗಳಿಂದ ವಂದೇ ಮಾತರಂ ಕೇಳಿ ಬರಬೇಕು. ಆಗ ಭಾರತ ಮಾತೆ ಆಕೆ ದುರ್ಗೆಯಾಗಿ ಎದ್ದು ನಿಲ್ತಾಳೆ, ದುಷ್ಟರ ದಮನ ಮಾಡ್ತಾಳೆ, ಸರಸ್ವತಿಯಾಗಿ ಕಂಗೊಳಿಸ್ತಾಳೆ, ನಾಡಿನ ಅಂಧಕಾರವನ್ನು ದೂರ ಮಾಡ್ತಾಳೆ. ಅದಕ್ಕೋಸ್ಕರ ವಂದೇ ಮಾತರಂ ಹಾಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಆ ತಾಯಿ ಹತ್ರ ಪ್ರಾರ್ಥನೆ ಮಾಡಬೇಕು. ಏನು ಅಂತ ಕೇಳಿದರೆ, ಅಮ್ಮ ನೀನು ತಾಯಿ, ನಾನು ಮಗ, ನೀನು ಅರ್ಚತೆ, ನಾನು ಅರ್ಚಕ, ನನ್ನ ತೋಳಿನ ಶಕ್ತಿ ನೀನು, ನನ್ನ ಹೃದಯದ ಪ್ರಾಣ ನೀನು, ನನ್ನ ಮಾತು ನಿನ್ನ ಸ್ತುತಿ, ನನ್ನ ನಡಿಗೆ ಅದು ನಿನ್ನ ಪ್ರದಕ್ಷಿಣೆ, ಅಕಸ್ಮಾತ್ ನಾನು ನಿದ್ದೆ ಮಾಡಿದರೆ ಅದು ನಿನ್ನ ಧ್ಯಾನ. ಈ ಭಾವನೆಯಿಂದ ಪ್ರತಿನಿತ್ಯ ಭಾರತ ಮಾತೆಯನ್ನು ಪೂಜೆ ಮಾಡೋಣ. ಆಗ ವಿವೇಕಾನಂದರು ಕಂಡಂಥ ಭಾರತ ಅದು ನಿರ್ಮಾಣ ಆಗುತ್ತೆ, ಜಗತ್ತಿಗೆ ಮತ್ತೆ ಬೆಳಕನ್ನು ಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೆ
ಸಂಪನ್ಮೂಲ ವ್ಯಕ್ತಿ ಶ್ರೀಯುತ ಪ್ರಕಾಶ್ ಮಲ್ಪೆ ಇವರ ನಾಡು ನುಡಿಯ ರಾಷ್ಟ್ರ ಪ್ರೇಮದ ಕುರಿತಾದ ಯುವ ಶಕ್ತಿಗೆ ನೀಡಿದ ಜಾಗೃತ ಕರೆ ಕೇಳಿದೆವು.